ಎಸ್, ಬಜೆಟ್ ಆಯ್ತು. ಈ ಬಜೆಟ್ ಬಳಿಕ ಈಗ ಜೋರಾಯ್ತಾ ಕುರ್ಚಿ ಫೈಟ್ ಅನ್ನೋದು. ಬಜೆಟ್ ಮಂಡನೆ ಬಳಿಕ ಸಿಎಂ ಡಿಸಿಎಂ ಮಧ್ಯೆ ಮುನಿಸು ಶುರುವಾಗಿದೆ. ಬಜೆಟ್ ನಂತರ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ತಾ ಇಲ್ಲ ಸಿಎಂ ಮತ್ತು ಡಿಸಿಎಂ ಅವರು. ಬಜೆಟ್ ನಂತರ ಡಿಕೆಶಿ ದೆಹಲಿಗೆ ಪ್ರಯಾಣ ಮಾಡ್ತಾ ಇರೋದು ತೀವ್ರ ಕುತೂಹಲ ಉಂಟು ಮಾಡಿದೆ. ವೈಮನಸ್ಸು ನಡುವೆ ಇಂದು ಡಿಸಿಎಂ ಡಿಕೆಶಿ ಅವರು ದೆಹಲಿಗೆ ಹಾರಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಒಂದೇ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಕುರ್ಚಿ ಕಿತ್ತಾಟಕ್ಕೆ ಶೀಘ್ರ ಪರಿಹಾರ ನೀಡಬೇಕು ಎಂದು ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆಶಿ ದೆಹಲಿ ಪ್ರಯಾಣ. ಎಸ್, ಬಜೆಟ್ ಆಯಿತು. ಬಜೆಟ್ ಬಳಿಕ ಸಿಎಂ ಮತ್ತು ಡಿಸಿಎಂ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂಥರ ಮುನಿಸು ಆಗಿದೆ ಅನ್ನೋ ಗುಸುಗುಸು ಇದೆ. ಬಜೆಟ್ ನಂತರ ಈಗ ಮೇನ್ ಏನಂತಂದರೆ ಡಿಕೆಶಿ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ಬಟ್ ಅದು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ. ಸೊ ಒಂದೇ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಉಭಯ ನಾಯಕರು. ಕುರ್ಚಿ ಕಿತ್ತಾಟಕ್ಕೆ ಶೀಘ್ರ ಪರಿಹಾರವನ್ನು ನೀಡಲೇಬೇಕು. ಬಜೆಟ್ ಮುಗೀತು, ಇಲ್ಲಿವರೆಗೂ ನಾನು ವೇಟ್ ಮಾಡಿದೆ. ನಾನು ಪ್ರಿಯಾಂಕಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಎಲ್ಲರನ್ನೂ ಕೂಡ ವರಿಷ್ಠರನ್ನು ಕೂಡ ಭೇಟಿಯನ್ನು ಮಾಡಿದ್ದೇನೆ. ಇದೀಗ ನನಗೆ ಈ ಪಟ್ಟ ಬೇಕೇ ಬೇಕು ಅನ್ನೋ ಪಟ್ಟವನ್ನು ಹಿಡಿಯುವ ಸಾಧ್ಯತೆಯೂ ಕೂಡ ಇದೆ. ಈ ಒಂದು ಭೇಟಿ ಏನಿದೆ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಕೂಡ ಮೂಡಿಸಬಹುದು ಅನ್ನೋದು.